ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ದೇವು ಅವರು ಮನೆಗೆ ಬಾ ಅಂತ ಎಷ್ಟು ಕರೆದ್ರೂ ಬರ್ತಾನೆ ಇರಲ್ಲ. ಹಾಗಾಗಿ ನನಗೋಸ್ಕರ ಅಲ್ಲದೇನೆ ನೀವು ತಾತನಿಗೋಸ್ಕರ ಆದರೂ ಬನ್ನಿ ಪ್ಲೀಸ್ ಅಂತೇಳಿ ಕೇಳಿದಾಗ ಸರಿ ಅಂತೇಳಿ ದೇವು ಅವರು ಕೂಡ ಹೋಗ್ತಾಳೆ. ಪವಿತ್ರ ಮನೆಗೆ ಹೋಗೋಕ್ಕಿಂತ ಮುಂಚೆನೇ ಅವ್ರ ಅಪ್ಪ ಮತ್ತು ತಾತ ಅವರು ಬಂದು ನಮ್ಮ ಪವಿತ್ರನ ಜೊತೆ ನಾವು ಮಾತಾಡಬೇಕು ಅಂತ ಎಷ್ಟೋ ಕೇಳ್ಕೊಂಡ್ರು ಕೂಡ ರಾಧಿಕಾ ಅವರು ಒಪ್ಪದೆ, ನೀವು ಹೊರಗಡೆನೇ ಹೋಗ್ಬಿಡಿ, ಅವ್ರ ಜೊತೆ ಇದ್ದವ್ರನ್ನ ಯಾರನ್ನೂ ಕೂಡ ಉಳಿಸೋದೇ ಇಲ್ಲ, ಅವಳ ಹಣೆ ಬರನೇ ಹಂಗಿದೆ ಅಂತ ಪಾಪ ಪವಿತ್ರಾಗೆ ಬೈತಾ ಇರ್ತಾರೆ. ರಾಧಿಕಾ ಅವರು ಅಪ್ಪ ಮತ್ತು ತಾತ ಅವರು ಕೂಡ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊಟ್ಟೋಗ್ಬಿಡ್ತಾರೆ. ಹೊಟ್ಟೋದ ತಕ್ಷಣ ಅಲ್ಲಿ ಆಟೋ ಏನು ಸಿಗ್ತಾನೆ ಇರಲಿಲ್ಲ. ನಮ್ಮ ಪವಿತ್ರನ ಹಣೆ ಬರ ಹೇಗಿದೆಯೋನು, ಅವಳು ಅಲ್ಲೂ ಚೆನ್ನಾಗಿರೋಕ್ಕಾಗಲಿಲ್ಲ, ಇಲ್ಲೂ ಚೆನ್ನಾಗಿ ಇರೋಕ್ಕಾಗಲಿಲ್ಲ ಅಂತೇಳಿ ಆಟೋ ಹಿಡ್ಕೊಂಡು ಹೊರಟಿರ್ತಾರೆ. ಅಷ್ಟೊತ್ತಿಗೆ ದೇವು ಅವರು ಪವಿತ್ರನ ಮನೆಗೆ ಬಿಟ್ಬಿಟ್ಟು ನೀವು ಸ್ವಲ್ಪ ರೆಸ್ಟ್ ಮಾಡಿ, ನಿಮ್ದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಪವಿತ್ರನ ಸ್ವಲ್ಪ ಸಮಾಧಾನ ಮಾಡಿ ಹೋಗ್ತಾರೆ. ಅಲ್ಲಿ ಮನೆಯಲ್ಲಿರುವಂಥ ಒಂದು ಫ್ರೆಂಡು ಹೀಗೆ ಪವಿತ್ರ ಅಪ್ಪ ಮತ್ತು ತಾತ ಬಂದಿದ್ದರು, ರಾಧಿಕಾ ಅಮ್ಮ ಮತ್ತು ಚಿಕ್ಕಮ್ಮ ಎಲ್ಲರೂ ಕೂಡ ಬೈದು ಕಳಿಸ್ಬಿಟ್ರು ಅಣ್ಣ ಅಂತ ಹೇಳ್ತಾ ಇರ್ತಾನೆ ದೇವು ಅವ್ರಿಗೆ. ಹೌದಾ ಇಷ್ಟೆಲ್ಲ ಆಯಿತಾ ಅಂಥೇಳಿ ನೆಕ್ಸ್ಟ್ ಹೋಗ್ತಾನೆ ದೇವು ಅವ್ರನ್ನ ಹುಡ್ಕೊಂಡು ಹೋಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೇಳೋಕ್ಕಂತ ಹೋಗ್ತಾನೆ. ಅಲ್ಲಿ ಆಟೋದ ಹತ್ರ ನಿಂತಿರ್ತಾರೆ ಇನ್ನು ತಾತ ಮತ್ತು ಅವರಪ್ಪ. ಸಾರಿ ಅಂಕಲ್, ನನ್ನಿಂದ ದೊಡ್ಡ ತಪ್ಪಾಗಿ ಹೋಯಿತು, ನಾನು ಇಲ್ದಾಗ ನೀವು ಬಂದಿದ್ದೀರಾ, ನಿಮ್ಮ ಮಗಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂಕಲ್ ಅಂತ ಹೇಳ್ತಾ ಇರ್ತಾನೆ ದೇವು. ಆದರೆ ಅವನ ಮಾತೇನು ಕೇಳಲ್ಲ. ಗೊತ್ತಾಯ್ತಪ್ಪ ನಿಮ್ಮ ಮನೇಲಿ ಹೇಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅವರು ಕೂಡ ಹೇಳ್ತಾರೆ. ಆವಾಗ ಅವ್ರ ಮನೆಗೆ ಹೋಗ್ತಾನೆ. ಅವ್ರ ತಮ್ಮ ಕೂಡ ಏನು ಮನೋಜ ಹೇಗಿದ್ರು ಅಂತ ಮನೋಜ ಕೇಳ್ತಾ ಇರ್ತಾನೆ. ಅಕ್ಕನೇ ಟೀ ಕೊಟ್ರಾ ನಿಮಗೆ ಅಂತ ಎಲ್ಲ ಕೇಳ್ತಾ ಇರ್ತೇನೆ. ಇಲ್ಲಪ್ಪ ಹಿಂಗಾಯ್ತು ಅಂತ ಹೇಳಬೇಡ ಅಂತ ತಾತ ಹೇಳಿರ್ತಾನೆ. ಹಾಗಾಗಿ ಏನು ಕೂಡ ಹೇಳಲ್ಲ. ಪವಿತ್ರ ಮತ್ತು ತಾತ ಮಾತಾಡ್ತಾ ಪವಿತ್ರ ನಮ್ಮ ಮನೆಗೆ ನಾನು ಹೊರಟೋಗ್ತೀನಿ ಅಂತಾಳೆ. ತಾತ ನನಗೆ ತುಂಬಾ ಕಷ್ಟ ಆಗ್ತಾಯಿದೆ, ನಾನು ಇನ್ಮೇಲೆ ಇಲ್ಲಿ ಇರೋದೇ ಇಲ್ಲ ಅಂತೇಳಿ ಮನೆ ಬಿಟ್ಟೇ ಹೋಗ್ತಾಳೆ ಪವಿತ್ರ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.